ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ತುರ್ತು ಸಭೆಯನ್ನ ಸಚಿವರು ನಡೆಸುತ್ತಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಸಚಿವ ಮಹದೇವಪ್ಪ, ಮುನಿಯಪ್ಪ, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿ ಹಲವರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಸಚಿವರು ಚರ್ಚೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಚರ್ಚಿಸಿದ ಬಳಿಕ ಸಿಎಂಗೆ ವರದಿಯನ್ನ ಸಚಿವರು ನೀಡಲಿದ್ದಾರೆ. ಜಾತಿ ಜನಗಣತಿಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಕಂಡು ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಸಚಿವರು ಸಭೆಯನ್ನು ನಡೆಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತ ಮಾಹಿತಿ. ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಕರೆದಿರುವಂಥದ್ದು. ಕಾದು ನೋಡಬೇಕು ಈ ತುರ್ತು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಸಚಿವರು ಚರ್ಚೆಯನ್ನು ನಡೆಸ್ತಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನೂನು ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಸಚಿವರಾಗಿರುವಂಥ ಮಹದೇವಪ್ಪ, ಮುನಿಯಪ್ಪ, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಸಚಿವರು ಚರ್ಚೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಸಿಎಂಗೆ ಮೀಟಿಂಗ್ನಲ್ಲಿ ಆದಂಥ ವಿಚಾರಗಳು, ಚರ್ಚೆ ಆದಂಥ ವಿಚಾರಗಳು, ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವರು ಮಾಹಿತಿಯನ್ನು ಕೊಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾತಿ ಜನಗಣತಿಯಲ್ಲಿ ದೊಡ್ಡ ಮಟ್ಟದ ಗೊಂದಲಗಳು ಕಂಡು ಬರ್ತಾ ಇದೆ. ಈಗಾಗಲೇ ಕೈಪಿಡಿಯಲ್ಲಿ ಇರುವಂಥ ಒಂದಷ್ಟು ಗೊಂದಲಗಳ ವಿಚಾರವಾಗಿ ವಿರೋಧ ಪಕ್ಷದವರು ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತ ಒಡೆದು ಆಳುವ ನೀತಿಯನ್ನು ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯ ಲಿಂಗಾಯತ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿಲ್ಲೆಗಳಲ್ಲೂ ಕೂಡ ಸಮುದಾಯವಾರು ನಾಯಕರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಮುದಾಯಗಳಲ್ಲಿ ಈ ಸಮೀಕ್ಷೆಯ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಅಥವಾ ಸಮುದಾಯಗಳಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಆ ಸಮುದಾಯದ ನಾಯಕರು ಮಾಡ್ತಾ ಇದ್ರೆ, ಇತ್ತ ಸಚಿವರೆಲ್ಲರೂ ಸೇರಿ ಈ ಗೊಂದಲಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ ಎನ್ನಲಾಗ್ತಾ ಇದೆ. ಕಾದು ನೋಡಬೇಕು ಇವತ್ತು ಸಂಜೆಯ ತುರ್ತು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಲಿದೆ ಎನ್ನುವಂಥ ವಿಚಾರ. ಕಾನೂನು ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಮೀಟಿಂಗ್ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಇದು. ಸಚಿವರಾಗಿರುವಂಥ ಮಹದೇವಪ್ಪ, ಮುನಿಯಪ್ಪ, ಬೈರತಿ ಸುರೇಶ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿ ಹಲವರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಸಚಿವರು ನಡೆಸಲಿದ್ದಾರೆ. ಸಭೆಯಲ್ಲಿ ಚರ್ಚಿಸಿದ ಬಳಿಕ ಸಿಎಂಗೆ ಸಚಿವರು ವರದಿಯನ್ನ ನೀಡ್ತಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಗೊಂದಲಗಳು ಕಂಟಿನ್ಯೂ ಆಗ್ತಾ ಇರುವಂಥ ನಿಟ್ಟಿನಲ್ಲಿ ಸರ್ಕಾರ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಮುಂದಿನ ಹಂತದಲ್ಲಿ ಏನಾಗಬಹುದು ಸದ್ಯಕ್ಕಿರುವಂಥ ಪ್ರಶ್ನೆ. ಇವತ್ತಿನ ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಮೇಲೆ ಸದ್ಯ ಎಲ್ಲರ ಚಿತ್ತ ಇದೆ. ಜಾತಿ ಜನಗಣತಿಯನ್ನು ಮಾಡಬಾರ್ದು ಎನ್ನುವಂಥದ್ದು ಬಿಜೆಪಿ ನಾಯಕರ ಆಗ್ರಹ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಎಲ್ಲರ ಏಳಿಗೆಗಾಗಿ ನಾವು ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಇತ್ತ ಗೊಂದಲಗಳು ಕಂಟಿನ್ಯೂ ಆಗಿರುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆಯಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾದು ನೋಡಬೇಕು ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಲಿದೆ ಎನ್ನುವಂಥದ್ದಾಗಿ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ಜಿಲ್ಲಾವಾರು ಸಮುದಾಯಗಳ ನಾಯಕರು ಒಂದು ಕಡೆಯಲ್ಲಿ ಸಭೆ ಮಾಡಿದರೆ, ವಿರೋಧ ಪಕ್ಷದ ನಾಯಕರು ಕೂಡ ಮೊನ್ನೆ ಸಭೆಯನ್ನು ಮಾಡಿದರು. ಅವರಿಂದ ಕೇಳಿ ಬರ್ತಾ ಇರುವಂಥ ಆಗ್ರಹಗಳು ಏನೇನು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಲೋಪದೋಷಗಳಿವೆ, ಸರಿಯಾದ ಮಾನದಂಡದಲ್ಲಿ ಜಾತಿ ಗಣತಿ ಆಗೋದಿಲ್ಲ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷದವರ ಆರೋಪ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಸಮೀಕ್ಷೆ ನಡೆಸೋದಾಗಿ ಈಗಾಗಲೇ ಹೇಳಿದೆ. ಯಾರನ್ನು ಮೆಚ್ಚುಗೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಬಾರ್ದು ಅಂತೇಳಿ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ರಾಜಪ್ಪ, ಒಂದ್ ಕಡೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಗೊಂದಲಗಳು ಕಂಡು ಬರ್ತಾ ಇದೆ, ವಿರೋಧ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷದವರಿಂದ. ಇವತ್ತು ಸಂಜೆ ಸಚಿವರುಗಳು ಸೇರುವಂತ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು, ಯಾರೆಲ್ಲ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ? ಮೊದಲದಾಗಿ ಈ ಒಂದು ಜಾತಿ ಜನಗಣತಿ ಸೆಪ್ಟೆಂಬರ್ 22ರಿಂದ ಏನು ಆರಂಭವಾಗ್ತಾ ಇತ್ತು, ಆ ಜಾತಿ ಜನಗಣತಿಯನ್ನು ನಡೆಸಬೇಕಾ ಬೇಡವಂತ ಗೊಂದಲ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಹಿಂದೆ ಏನು ರಾಜ್ಯ ಸರ್ಕಾರ ಈ ಒಂದು ಜಾತಿ ಜನಗಣತಿಯನ್ನು ಮಾಡಿತ್ತು, ಆ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯ ವಿರುದ್ಧ ಜಾತಿ ಜನಗಣತಿ ವಿರೋಧಿ ಅಥವಾ ಜಾತಿ ವಿರೋಧಿ ಸಿದ್ದರಾಮಯ್ಯ ಅನ್ನೋ ರೀತಿ ಮಾಡಿದರು. ವಿಶೇಷವಾಗಿ ಮೇಲ್ವರ್ಗದ ಸಮುದಾಯದವರು, ಲಿಂಗಾಯತ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಇತರ ಸಮುದಾಯಗಳ ವಿರುದ್ಧವಾಗಿ ಸಿದ್ದರಾಮಯ್ಯವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು ಮತ್ತು ಇತರ ಸಮುದಾಯಗಳ ಜನಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸುವ ಮೂಲಕ ಆ ಸಮುದಾಯಗಳ ಪ್ರಾಬಲ್ಯ ಇದೆ ಅಂತ ತೋರಿಸಿ, ಪ್ರಬಲ ಸಮುದಾಯಗಳ ಏನು ಜನಸಂಖ್ಯೆಯನ್ನು ಕಡಿಮೆಗೊಳಿಸುವ ಮೂಲಕ ಆ ಸಮುದಾಯಗಳನ್ನು ಕಡಿಮೆ ಜನಸಂಖ್ಯೆಯಿಂದ ತೋರಿಸುವ ಮೂಲಕ ರಾಜಕೀಯ ಮೇಲಾಟಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಆರೋಪವನ್ನು ಹಿಂದಿನ ಸಮೀಕ್ಷೆ ಸಂದರ್ಭದಲ್ಲೂ ಕಾಂತರಾಜ್ ಆಯೋಗದ ವರದಿ ಮಾಡೋ ಸಂದರ್ಭದಲ್ಲೂ ಇದೇ ಒಂದು ಆರೋಪ ಬಂದಿತ್ತು. ಈ ಒಂದು ಆರೋಪ 2ನೇ ಬಾರಿ ಮುಂದುವರೆದಿದೆ. ಹೀಗಾಗಿ ಏನು 22ರಿಂದ ಆರಂಭವಾಗುವಂಥ ಅಕ್ಟೋಬರ್ 22ರಿಂದ ಆರಂಭವಾಗುವಂಥ ಜಾತಿ ಜನಗಣತಿ ಏನಿದೆ, ಏನು ಹಿಂದುಳಿದ ವರ್ಗಗಳ ಆಯೋಗ ಏನು ಜಾತಿ ಜನಗಣತಿ ಮಾಡ್ತಾ ಇದೆ, ಆ ಒಂದು ಜಾತಿ ಜನಗಣತಿಯನ್ನು ಮಾಡಬೇಕಾ ಬೇಡವಾ ಅಂತ ವಿಷಯ ಇಂದು ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ MB ಪಾಟೀಲ್ ಇರ್ಬೋದು, DK ಶಿವಕುಮಾರ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ಸಚಿವರುಗಳು ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಮಾಡೋದು ಬೇಡ, ನಮ್ಮ ಸರ್ಕಾರದ ಮೇಲೆ ಅನಾವಶ್ಯಕವಾಗಿ ಹಿಂದೂ ಜಾತಿಗಳನ್ನ ಒಡೆದು ಹೊಸ ಜಾತಿಗಳನ್ನ ಕ್ರಿಯೇಟ್ ಮಾಡಿದ್ರು ಅಂತ ಆರೋಪ ಬರ್ತಾ ಇದೆ. ಮತ್ತು ನೀವು ಮಾಡ್ತಾ ಇರೋಂಥದ್ದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಆದರೆ ಆರ್ಥಿಕ ವಿಷಯವನ್ನು ನೀವು ಕ್ರೋಢೀಕರಣ ಮಾಡುವಂಥದ್ದು, ಆರ್ಥಿಕ ವಿಷಯಗಳನ್ನು ಸಂಗ್ರಹ ಮಾಡೋದು ಏಕೆ ಅಂತ ಆರೋಪ ಬರ್ತಾ ಇದೆ. ಸಿದ್ದರಾಮಯ್ಯ ಹೇಗಿದ್ದರೂ ಸಹ ಅಲ್ಪಸಂಖ್ಯಾತರು ಮತ್ತು ಕುರುಬ ಸಮುದಾಯದರು, ದಲಿತರು ಸಮುದಾಯಕ್ಕೆ ಸಿದ್ದರಾಮಯ್ಯರ ಪ್ರಾಶಸ್ತ್ಯ ಕೊಡ್ತಾರೆ, ಮೇಲ್ವರ್ಗ ಸಮುದಾಯಗಳು ವಿರೋಧ ಕಟ್ಕೊಳ್ತಾರೆ ಅಂತ ಆರೋಪ ಇದೆ. ಹಾಗಾಗಿ ನೀವು ಇಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ಮಾಡಿದ್ದಲ್ಲಿ BJPಯವರು ಇರ್ಬೋದು ಮತ್ತು ಇತರ ಒಂದು ಪೊಲಿಟಿಕಲ್ ಪಾರ್ಟಿಗಳ ರಾಜಕೀಯ ಲಾಭವನ್ನು ಪಡ್ಕೊಳ್ತಾರೆ, ಅದರ ಪರಿಣಾಮ ಪಕ್ಷದ ಮೇಲಾಗುತ್ತೆ. ಹಾಗಾಗಿ ಈ ಒಂದು ಜಾತಿ ಜನಗಣತಿ ಮಾಡುವಂಥ ಅಗತ್ಯತೆ ಇದೆಯಾ ಅಂತ ಪ್ರಶ್ನೆಯನ್ನು DK ಶಿವಕುಮಾರ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, SS ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಸಚಿವರುಗಳು ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದು ಒಂದು ಜಾತಿ ಜನಗಣತಿ ಎಲ್ಲ ಜಾತಿಗಳಲ್ಲೂ ಸಹ ಬಡವರಿದ್ದಾರೆ, ಆ ಬಡವರನ್ನ ಗುರುತಿಸಿ ಅವರಿಗೆ ಸೌಲಭ್ಯನ ಕೊಡುವ ನಿಟ್ಟಿನಲ್ಲಿ ಮಾಡ್ತಿರುವಂತಹ ಸಮೀಕ್ಷೆ ಹೊರತು ಇದರಲ್ಲಿ ಯಾರ್ದು ಆರ್ಥಿಕ ಸಮೀಕ್ಷೆನ ಯಾವ ಜಾತಿಯನ್ನು ಏನು ಮೇಲೂ ಯಾವ ಜಾತಿಯನ್ನು ಕಡಿಮೆ ಜನಸಂಖ್ಯೆ ತೋರಿಸುವ ಪ್ರಯತ್ನ ಅಲ್ಲ ಅಂತ ಅನ್ನೋದನ್ನು ತಿಳಿಸಬೇಕಾಗತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅದನ್ನು ಹೇಗೆ ನೀವು ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ರಿ? ಇತ್ತೀಚೆಗೆ ಒಳ ಮೀಸಲಾತಿ ಮಾಡೋ ಸಂದರ್ಭದಲ್ಲೂ ಸಹ ಇದೇ ಒಂದು ಆರೋಪ ಬಂದಿತ್ತು. ಹಿಂದೆ ರಾಜ್ಯ ಸರ್ಕಾರ ಕಾಂತರಾಜ್ ಆಯೋಗ ಮಾಡೋ ಸಂದರ್ಭದಲ್ಲೂ ಇದೇ ಒಂದು ಆರೋಪ ಬಂತು. ಈಗ 3ನೇ ಬಾರಿ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಏನು ಕೇಂದ್ರ ಸರ್ಕಾರವು ಜಾತಿ ಜನಗಣತಿ ಮಾಡ್ತಿದೆ, ಹೀಗಾಗಿ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ಸಚಿವರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಸಚಿವ HK ಪಾಟೀಲ್ ಇರ್ಬೋದು, SC ಮಾದೇವಪ್ಪ, ಬೈರತಿ ಬಸವರಾಜ್, ಅದೇ ರೀತಿ ಹಲವಾರು ಹಿರಿಯ ಸಚಿವರ ಸಭೆ ವಿಧಾನಸಭೆಯ 331 ಸಮ್ಮೇಳನ ಏನು ಸಮಿತಿ ಕೊಠಡಿಯಲ್ಲಿ ಆರಂಭವಾಗಿದೆ. ಅಲ್ಲಿ ಏನು ಮಾಡಬೇಕು, ಈ ಒಂದು ಸಮೀಕ್ಷೆಯನ್ನು ಮಾಡಬೇಕಾ ಅಥವಾ ಮುಂದೂಡಬೇಕಾ ಅಂತ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ನನಗೆ ಸಂಜೆ ಒಳಗೆ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಗಳು ಸಚಿವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ 331ರಲ್ಲಿ ಸಚಿವರ ಹಿರಿಯ ಸಚಿವರ ಸಭೆ ಆರಂಭವಾಗಿದೆ. ಅಲ್ಲಿ ಯಾವ ತೀರ್ಮಾನ ಕೈಗೊಳ್ತಾರೆ, ಆ ತೀರ್ಮಾನದ ಮೇಲೆ ಸಚಿವರ ಇದು ಜಾತಿ ಸಮೀಕ್ಷೆ ನಡೆಸಬೇಕಾ ಬೇಡವಂತನೋ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಬಹುತೇಕ ಸಂಪತ್ ಈಗಿರುವಂಥ ಮಾಹಿತಿಗಳ ಪ್ರಕಾರ ಜಾತಿ ಸಮೀಕ್ಷೆಯನ್ನು ನಡೆಸೋದು ಬೇಡ ಅಂತ ಅನ್ನೋದು ಬಹುತೇಕ ಸಚಿವರ ಅಭಿಪ್ರಾಯವಾಗಿದೆ. ಸರ್ಕಾರ ಹೇಳ್ತಾರಂತಂದ್ರೆ ನಮಗೆ ದತ್ತಾಂಶ ಬೇಕಾಗುತ್ತೆ, ಆ ಒಂದು ದತ್ತಾಂಶನ ಇಟ್ಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅನುದಾನ ಕೊಡೋಕ್ಕಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅಗತ್ಯತೆ ಇದೆ ಅಂತ ಅನ್ನೋದನ್ನು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಮಾಡಲೇಬೇಕು, ರಾಹುಲ್ ಗಾಂಧಿ ಅವರ ಆದೇಶ ಆಗಿದೆ ಅಂತ ಹೇಳಿದ್ರೆ ಸಚಿವರುಗಳು ಹೇಳ್ತಾ ಇರೋಂಥದ್ದು ಇದ್ರ ಮೂಲಕ ಪಕ್ಷ ಮತ್ತು ಸರ್ಕಾರದ ಇಮೇಜಿಗೆ ಧಕ್ಕೆ ಆಗುತ್ತೆ, ಹಾಗಾಗಿ ಮಾಡೋದು ಬೇಡ ಅಂತ ಒಂದು ವಿಷಯವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಮುಂಬರುವಂಥ 2022ರಲ್ಲಿ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಅವರು ನೀಡುವಂಥ ದತ್ತಾಂಶಗಳನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಸರ್ಕಾರದ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋಣ ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಗೊಂದಲವನ್ನು ಸಚಿವರು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಆಗ್ತಾರೆ, ಜಾತಿ ಜನಗಣತಿ ಮಾಡಬೇಕಾ ಬೇಡವಾ ಅಂತನೋ
ನಿರ್ಧಾರವನ್ನು ಇಂದು ಕೈಗೊಳ್ತಾರೆ ಅಂತ ಅನ್ನೋದು ಇಂದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ಇಡೀ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಇದೇ ಮಹತ್ವದ ವಿಷಯಗಳನ್ನು ಲಿಂಗಾಯತ ಸಚಿವರುಗಳು ಮತ್ತು ಒಕ್ಕಲಿಗ ಸಚಿವರು ಇದನ್ನು ರೈಸ್ ಮಾಡಿರುವಂಥದ್ದು ಮಹತ್ವದಾಗಿದೆ. ಹಾಗಾಗಿ ಇಂದು ಸಂಜೆ ಒಳಗಾಗಿ ಈ ಒಂದು ಜಾತಿ ಜನಗಣತಿ ಬೇಕಾ ಬೇಡವಾ ಅಂತ ಅನ್ನೋದು ಇತ್ಯರ್ಥವಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಇದಕ್ಕೊಂದು ಪ್ರಮುಖ ವಿಷಯ ಆಡ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಮೈಸೂರಿನ ಸಂಸದರಂಥ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡೋ ನಿಯೋಗ ಅವರು ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ರಾಜ್ಯ ಸರ್ಕಾರ ಹಿಂದೂಗಳನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಇರ್ಬೋದು, ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಇರ್ಬೋದು, ದಲಿತ ಕ್ರಿಶ್ಚಿಯನ್ ಇರ್ಬೋದು, ಗೌಡ ಕ್ರಿಶ್ಚಿಯನ್ ಇರ್ಬೋದು, ಈ ರೀತಿ ನಾನಾ ಸಮುದಾಯಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಆಗಿದ್ದೆ ಅದಲ್ಲಿ ಅವ್ರು ನೇರವಾಗಿ ಕ್ರಿಶ್ಚಿಯನ್ ಅಂತ ಉಲ್ಲೇಖ ಮಾಡಬೇಕಾಗತ್ತೆ. ಪ್ರತ್ಯೇಕವಾಗಿ ಅವ್ರನ್ನ ಗೌಡ, ಒಕ್ಕಲಿಗ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಗುರುತಿಸಲಿಕ್ಕೆ ಬರೋದಿಲ್ಲ. ಆದರೂ ಸಹ ಹಿಂದುಳಿದ ವರ್ಗಗಳ ಆಯೋಗ ಈ ರೀತಿ ಜಾತಿಗಳನ್ನು ಪಟ್ಟಿ ಮಾಡೋ ಮೂಲಕ ಆ ಸಮುದಾಯಗಳಲ್ಲಿ ಭಿನ್ನತೆಯನ್ನು ತರುವಂಥದ್ದು, ಆ ಒಂದು ಸಮುದಾಯಗಳಲ್ಲಿ ಒಂದು ಗೊಂದಲವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೋರಿ ಅವರು ನಿನ್ನೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದರು. ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅದು ಸಹ ಚರ್ಚೆಗೆ ಬಂದಿದೆ. ಹೀಗಾಗಿ ಈ ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಿರಿಯ ಸಚಿವರ ಸಭೆ ಆರಂಭವಾಗಿದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ಮೇಲೆ ಜಾತಿ ಜನಗಣತಿ ಸಮೀಕ್ಷೆ ನಿರ್ಧಾರವಾಗುವಂಥ ಸಾಧ್ಯತೆ ಇದೆ. ಸಂಪಾತ್ ರಾಜಪ್ಪ, ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದು ಈ ಸಮೀಕ್ಷೆಯನ್ನ ಮಾಡಿದ್ದೇ ಆದಲ್ಲಿ ಸರ್ಕಾರಕ್ಕೆ ಮುಂದೆ ಆಗುವಂಥ ಪ್ಲಸ್ ಆ್ಯಂಡ್ ಮೈನಸ್ಗಳು ಏನೇನು? ಸಂಪತ್ತು, ಇದು 2 ವಿಷಯದಲ್ಲಿ ನಾವು 2 ಪ್ರಮುಖ ವಿಷಯಗಳನ್ನು ಗಮನಿಸಬೇಕಾಗತ್ತೆ. ಸಮೀಕ್ಷೆಗೆ ಆಟಕ್ಕೆ ಬಿದ್ದು ಸಿದ್ದರಾಮಯ್ಯವರು ಸಮೀಕ್ಷೆಯನ್ನು ಮಾಡಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದರೆ ಪಕ್ಷದ ವರಿಷ್ಠರು, ವಿಶೇಷವಾಗಿ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಹಿರಿಯ ನಾಯಕರ ಮಾತಿಗೆ ಸಿದ್ದರಾಮಯ್ಯವರು ಬೆಲೆ ಕೊಟ್ಟರು ಅಂತಂತಾಗುತ್ತೆ. ಮತ್ತು ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, SC/ST ಸಮುದಾಯಗಳ ಹಿತರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಬದ್ಧರಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಜಾತಿ ಸಮೀಕ್ಷೆಯನ್ನು ಮಾಡಿಸಿದ್ರು ಅಂತ ಅನ್ನೋದಾಗುತ್ತೆ. ಮೂರನೇದಾಗಿ, ನಮ್ಮ ರಾಜ್ಯದಲ್ಲಿ ಇದುವರೆಗೆ ದತ್ತಾಂಶ ಇರಲಿಲ್ಲ. ಯಾವ ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹೇಗೆ ಅಭಿವೃದ್ಧಿ ಹೊಂದಿದ್ದಾರೆ, ಅವ್ರಿಗೆ ಯಾವೆಲ್ಲ ಯೋಜನೆ ರೂಪಿಸಬೇಕು, ಆ ರೂಪಿಸುವಂಥ ಸಂದರ್ಭದಲ್ಲಿ ಆ ಸಮುದಾಯದ ಜನಸಂಖ್ಯೆ ಹೇಗಿದೆ, ರಾಜ್ಯದ ಯಾವ ಭಾಗಗಳಲ್ಲಿ ಈ ರೀತಿ ಅಭಿವೃದ್ಧಿ ಹೊಂದಿಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ರಾಜ್ಯ ಸರ್ಕಾರ ಯಾವೆಲ್ಲ ಯೋಜನೆ ರೂಪಿಸಬೇಕು, ಹಣಕಾಸಿನ ಅನುದಾನ ಹಂಚಿಕೆ ಹೇಗೆ ಮಾಡಬೇಕು ಅಂತ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಗಳು, ದತ್ತಾಂಶಗಳು ರಾಜ್ಯ ಸರ್ಕಾರಕ್ಕೆ ಲಭ್ಯವಾಗ್ತವೆ. ಅದನ್ನು ಇಟ್ಕೊಂಡು ಸಿದ್ದರಾಮಯ್ಯವರು ತಮ್ಮ ಒಂದು ಮಾತನ್ನು ಸಮರ್ಥನೆ ಮಾಡಿಕೊಳ್ಬೋದು. ಈಗ ಒಂದು ವೇಳೆ ಜಾತಿ ಜನಗಣತಿಯನ್ನು ಸರ್ಕಾರ ಮಾಡದೆ ಕೈ ಬಿಡುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಆದಲ್ಲಿ ಸಿದ್ದರಾಮಯ್ಯನ ಮೇಲೆ BJPಯವರು ಏನು ಮಾಡಿದಂಥ ಆರೋಪಕ್ಕೆ ರಾಜ್ಯ ಸರ್ಕಾರ ಈಗ ಹಿಂದೇಟು ಹಾಕಿದೆ. ಕೇಂದ್ರ ಸರ್ಕಾರ 2027ಕ್ಕೆ ದೇಶಾದ್ಯಂತ ಜಾತಿ ಜನಗಣತಿ ಮಾಡ್ತಾ ಇದೆ. ಹಿಂದೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲದಿದ್ದರೂ ಸಹ ಜಾತಿ ಜನಗಣತಿ ಮಾಡುವ ಮೂಲಕ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗಗಳ ಓಲೈಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ನಾವು ಹೋರಾಟ ಮಾಡಿದ್ವಿ, ಸಿದ್ದರಾಮಯ್ಯ ಹಿಂದೆ ಸರಿದಂಥ ಆರೋಪಕ್ಕೆ ಗುರಿಯಾಗುತ್ತೆ. ಮತ್ತು ಹಿಂದೆ ಕಾಂತರಾಜ್ ಆಯೋಗದ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 180 ಕೋಟಿ ಅಥವಾ 200 ಕೋಟಿ ರೂಪಾಯಿ ಖರ್ಚಾಗಿತ್ತು. ಅದರ ಆರೋಪನೂ ಸಹ ಸಿದ್ದರಾಮಯ್ಯ ಹೊತ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ಸಂದರ್ಭದಲ್ಲಿ 2013ರಿಂದ 15 ಒಳಗೆ ಅಥವಾ 15ರ ಒಳಗೆ ಜಾತಿ ಜನಗಣತಿ ವರದಿ ಬಂದರೂ ಸಹ ಸರ್ಕಾರ ಸ್ವೀಕಾರ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ತಮ್ಮ ಸಮುದಾಯಗಳ ಹಿತರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರಂಥ ಆರೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಲಿ ಬಿಡಲಿ, ಸಿದ್ದರಾಮಯ್ಯರ ಮೇಲೆ ಆರೋಪ ಬರುವಂಥದ್ದು ಸತ್ಯ. ಅದನ್ನು ಹೇಗೆ ನಿಭಾಯಿಸ್ತಾರೆ, ರಾಜಕೀಯವಾಗಿ ನಿಭಾಯಿಸ್ತಾರಾ ಅಥವಾ ಅದನ್ನು ಬೇರೆ ರೀತಿ ಸ್ವರೂಪದಲ್ಲಿ ನಿಭಾಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.